subscribe to our channel and do not forget to press the bell icon. ನಡೆಯುತ್ತಿದೆ ಸ್ಕೂಲ್ ಆರ್ಕೆಸ್ಟ್ರಾ. ಈ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ನಿಮ್ಮ ಶಾಲೆ ಮಕ್ಕಳನ್ನು ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೆ. ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೆ. ಕಾರ್ಯಕ್ರಮ ಉತ್ತಮವಾಗಿತ್ತು. ಮಕ್ಕಳು ಈ ಒಂದು ಮ್ಯಾಜಿಕ್ ಶೋ ಇಂದ ಎಂಜಾಯ್ಮೆಂಟ್ ಮಾಡಿದರು. ಆದರೆ ತುಂಬ ಉತ್ತಮವಾಗಿ ಚೆನ್ನಾಗಿತ್ತು. ಥ್ಯಾಂಕ್ ಯು ಶೋ ಹೊಸದುರ್ಗ ಸರ್ ಅವರೇ. ನಮ್ಮ ಮೂರು ಶಾಲೆಯ ಮಕ್ಕಳು ತುಂಬ ಖುಷಿ ಪಟ್ಟರು. ಅದರ ಜೊತೆಗೆ ಕೇಳಿದ್ದೆಲ್ಲದೂ ಕೂಡ ನಿಜವಾಗಿತ್ತು. ಯಾಕೆಂತ ಹೇಳಿದ್ರೆ ದಿನನಿತ್ಯದ ನಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪದ್ಯಗಳನ್ನೇ ತುಂಬಾ ಒಂದು ರಿದಮಿಕ್ ಆಗಿ ಒಂದು ಡಿಜೆ ಸೌಂಡ್ ಅಲ್ಲಿ ಹಾಡಿದ್ರಿ. ಆ ಹಾಡಿನ ಜೊತೆಗೆ ನಮ್ಮ ಮಕ್ಕಳಲ್ಲಿ ಕೂಡ ತುಂಬಾ ಮನಸ್ಸಂತೋಷ ಪಟ್ಟರು. ಆದ್ರೆ ನೋಡಿದ್ದು ಸುಳ್ಳು. ಅದು ಆ ಸುಳ್ಳನ್ನ ನೀವು ಯಾವ ತರ ಯಾಕೆ ನಂಬಾರ್ದು ಅಂತ ಬಿಡಿಸಿ ಹೇಳಿದ್ರಲ್ಲ, ಆ ಒಂದು ನಿಮ್ಮ ಚಾಕಚಕ್ಯತೆ ನಮ್ಮ ಎಲ್ಲ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ತುಂಬಾ ಖುಷಿ ಕೊಡ್ತು. ನಮ್ಮ ಮಕ್ಕಳೆಲ್ಲರೂ ಕೂಡ ಖುಷಿ ಪಟ್ಟರು. ಜೊತೆಗೆ ನಮ್ಮ ಪಾಲಕ ಪೋಷಕರು ಕೂಡ ಈ ಒಂದು ನಿಮ್ಮ ಜಾದು ಮತ್ತು ಈ ಒಂದು ಪದ್ಯ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ತುಂಬಾ ಖುಷಿ ಪಟ್ಟರು. ಹಾಗಾಗಿ ನಮ್ಮ ಮೂರು ಶಾಲೆಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಥ್ಯಾಂಕ್ ಯು ಸರ್. पढ़ना है जी पढ़ना है, हमको ऊपर चढ़ना है। पढ़ना है जी पढ़ना है, हमको ऊपर चढ़ना है। पढ़ना है हमको ऊपर चढ़ना है। पढ़ना है जी पढ़ना है, हमको ऊपर चढ़ना है। पढ़ना है जी पढ़ना है, हमको ऊपर चढ़ना है। पढ़ना है जी पढ़ना है, हमको ऊपर चढ़ना है।
ಕಾರ್ಯಕ್ರಮ ತುಂಬ ಉತ್ತಮವಾಗಿ ಮೂಡಿಬಂತು. ಇಲ್ಲಿ ಮ್ಯೂಸಿಕ್ಕಿಗೆ ಆ್ಯಡ್ ಮಾಡಿಬಿಟ್ಟು ಮ್ಯಾಥ್ಸ್ ಅಂದರೆ ಮಗ್ಗಿಗಳನ್ನು ಯಾವ ರೀತಿ ಹೇಳ್ಬೋದು ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಇದು ಮಕ್ಕಳಿಗೆ ಕೂಡ ಒಂಥರ ಎಂಜಾಯ್ಮೆಂಟ್ ಇತ್ತು. ಹಾಡಿನ ರೂಪದಲ್ಲಿ ಕೂಡ ಮಗ್ಗಿಗಳನ್ನು ಹೇಳ್ಬೋದು ಅಂತಕ್ಕಂಥದ್ದು, ಮತ್ತು ಕನ್ನಡ ಪದ್ಯಗಳನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದರು. ಇದು ಮಕ್ಕಳಿಗೆ ತುಂಬ ಎಂಜಾಯ್ಮೆಂಟ್ ಆಗಿ ಮೂಡಿ ಬಂದಿರ್ತಕ್ಕಂಥದ್ದು. ಮತ್ತು ಮ್ಯಾಜಿಕ್ ಮಕ್ಕಳಿಗೆ ಯಾವ ರೀತಿ ನಾವು ಮಾಡ್ತೀವಿ ಅಂತಕ್ಕಂಥದ್ದು, ಮತ್ತು ಫೀಡ್ಬ್ಯಾಕ್ ಅದನ್ನು ಕೂಡ ಯಾವ ರೀತಿ ಮಾಡ್ತೀವಿ ನಾವು ಮ್ಯಾಜಿಕ್ ಅಂತಕ್ಕಂಥದ್ದು ಅದನ್ನು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಮಕ್ಕಳಿಗೆ ಮನೆಯಲ್ಲಿ ಈ ಥರ ಮ್ಯಾಜಿಕ್ಗಳನ್ನು ಮಾಡಲಿಕ್ಕೆ ಹೋಗ್ಬಿಟ್ಟಿರ್ತಕ್ಕಂತಹ ಮಾಹಿತಿಯನ್ನು ಕೂಡ ಕೊನೆಯದಾಗಿ ನೀಡಿದರು. ತುಂಬ ಹೆಲ್ಪ್ಫುಲ್ ಆಗಿತ್ತು ಈ ಒಂದು ಕಾರ್ಯಕ್ರಮ. ಥ್ಯಾಂಕ್ ಯು. ಇನ್ನೂ ಚೆನ್ನಾಗಿರ್ತಿತ್ತು. ಇದರ ಜೊತೆಗೆ ಮಕ್ಕಳ ಕಿರುಚಿತ್ರಗಳನ್ನು ಕೂಡ ಸಂದರ್ಭದಲ್ಲಿ ಪ್ರದರ್ಶನ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ಸಲಹೆ. ಮಕ್ಕಳ ಕಿರುಚಿತ್ರಗಳು ಕೂಡ ಸಲಹೆ ಇದು ಎಲ್ಲ ಪ್ರದರ್ಶನ ಮಾಡ್ಬೋದು. ಜೊತೆಗೆ ಎಲ್ಲದಕ್ಕೂ ಪದ್ಯಗಳಿಗೆ ಎಲ್ಲವಕ್ಕೂ ಮ್ಯೂಸಿಕ್ನ ಆ್ಯಡ್ ಮಾಡಬಾರ್ದು. ಓನಾಗಿ ಮಕ್ಕಳಿಗೆ ಯಾವ ರೀತಿ ಪದ್ಯಗಳನ್ನು ಭಾಗಬದ್ಧವಾಗಿ ಹೇಳ್ಬೋದು ಅಂತಕ್ಕಂಥದ್ದನ್ನು ಕೂಡ ಹೇಳ್ಕೊಡ್ಬೇಕು. ಎಲ್ಲವಕ್ಕೂ ಕೂಡ ಮ್ಯೂಸಿಕ್ ಆ್ಯಡ್ ಮಾಡದೇ ಇರೋದೇ ತುಂಬ ಒಳ್ಳೆಯದಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಎಲ್ಲರಿಗೂ ಸಾಯಂಕಾಲದ ಶುಭಾಶಯಗಳು. ಈಗ ಈ ಒಂದು ವಿದ್ಯಾರ್ಥಿ ಲೋಕಲ್ ಗ್ರೂಪ್ಸ್ ಇಂದ ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಮ್ಯಾಜಿಕ್ ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು. ಮಕ್ಕಳಿಗೆ ಪಠ್ಯದ ಜೊತೆಯಲ್ಲಿ ಸಹಪಠ್ಯ ಚಟುವಟಿಕೆಗಳ ಮೂಲಕ ಯಾವ ರೀತಿ ನಾವು ಕಲಿಸಬಹುದು ಅಂತಕ್ಕಂತಹ ಒಂದು ವಿಷಯವನ್ನ ಚಟುವಟಿಕೆ ಆಧಾರಿತವಾಗಿತ್ತು. ಅದ್ರ ಜೊತೆಗೇನೆ ಕನ್ನಡ ಪದ್ಯಗಳಾಗಿರ್ಬೋದು, ಪ್ರತಿ ಎಲ್ಲಾ ವಿಷಯಗಳನ್ನು ಕೂಡ ಮಕ್ಕಳಿಗೆ ಚಟುವಟಿಕೆಗಳು ಮತ್ತು ಅವರು ಎಲ್ಲರೂ ಸಹ ತಮ್ಮ ಗಮನವನ್ನ ಕೇಂದ್ರೀಕರಿಸಿ ಕುತೂಹಲದಿಂದ ಮುಂದೆ ಇನ್ನು ಯಾವ ರೀತಿ ಆಗುತ್ತೆ ಅಂತಕ್ಕಂಥ ಆಸಕ್ತಿ ಎಲ್ಲ ಮಕ್ಕಳಲ್ಲಿ ಕೆರಳಿಸ್ತಕ್ಕಂತಹ ಒಂದು ಅದ್ಭುತ ಇದು ಕಾರ್ಯಕ್ರಮವಾಗಿತ್ತು. ಇದೇ ರೀತಿ ನಾವು ಸಹ ತರಗತಿಗಳಲ್ಲಿ ಮಕ್ಕಳಿಗೆ ಒಂದು ಉಪಯುಕ್ತವಾದ ರೀತಿಯಲ್ಲಿ ಕಲಿಕೆಗೆ ಬಳಸಿಕೊಳ್ಳಿಕ್ಕೂ ಕೂಡ ಸಹಾಯಕವಾಯಿತು. ಅದ್ರ ಜೊತೆಗೆ ಈ ಒಂದು ಮ್ಯಾಜಿಕ್ ಕಾರ್ಯಕ್ರಮ ನಾವು ನೋಡ್ತಾ ಇದ್ದಾಗೇನೆ ಈ ಒಂದು ತಂತ್ರಗಳನ್ನು ಉಪಯೋಗಿಸಿ ನಮ್ಮ ಮನಸ್ಸನ್ನ ನಮ್ಮ ಗಮನವನ್ನ ಬೇರೆ ಕಡೆಗೆ ಕೇಂದ್ರೀಕರಿಸತಕ್ಕಂಥದ ವಿಷಯವನ್ನು ಕೂಡ ಇದು ಒಳಗೊಂಡಿತ್ತು. ಒಟ್ಟಾರೆಯಾಗಿ ಮಕ್ಕಳಿಗೆ ಎಲ್ಲಾ ರೀತಿಯ ಮನೋರಂಜನೆ ಹಾಗೂ ಶಿಕ್ಷಕರಿಗೂ ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವಾಗಿತ್ತು. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲರಿಗೂ ವಂದಿಸಿ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡಿ. ಇದೇ ನಿಮ್ಮ ಕಷ್ಟದಲ್ಲಿ ನಡೆಯುತ್ತಿದೆ ಸ್ಕೂಲ್ ಆರ್ಕೆಸ್ಟ್ರಾ. ಈ ಸ್ಕೂಲ್ ಆರ್ಕೆಸ್ಟ್ರಾಕ್ಕೆ ನಿಮ್ಮ ಶಾಲೆ ಮಕ್ಕಳನ್ನು ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೆ. ನಿಮ್ಮಯ ಶಾಲೆ ಮಕ್ಕಳನ್ನು ಕರೆದುಕೊಂಡು ನೀವು ಬರಲೇಬೇಕು ತಪ್ಪದೆ. Please subscribe to our channel and do not forget to press the bell icon.